ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ದಿ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಚಾಪ್ಟರಿಂದ 2 ಮಾರ್ಕ್ಸ್ 3 ಮಾರ್ಕ್ ಕ್ವೆಶ್ಚನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ 1 ಮಾರ್ಕ್ ಕ್ವೆಶ್ಚನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಈ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದನ್ನ 1 ಮಾರ್ಕ್ ಕ್ವೆಶ್ಚನ್ ಅಂತ ಅನ್ಕೊಳ್ಳಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಅನ್ಕೊಳ್ಳಿ, ಅಥವಾ MCQs ಅಂತ ಅನ್ಕೊಳ್ಳಿ, ಯೋರ್ ಚಾಯ್ಸ್. ಆಯ್ತಾ? ಬಟ್ ಏನಪ್ಪ ಅಂತಂದರೆ ನಾನು ಜಸ್ಟ್ ಟಾಪ್ 10 ಕ್ವೆಶ್ಚನ್ಸ್ ಮಾತ್ರ ಇಟ್ಟಿದ್ದೀನಿ, ಜಾಸ್ತಿ ಕ್ವೆಶ್ಚನ್ಸ್ ಇಟ್ಟಿಲ್ಲ. ಬಿಕಾಸ್ ಈ ಕ್ವೆಶ್ಚನ್ ಸುಮಾರು ಸತಿ ರಿಪೀಟ್ ಆಗಿದೆ ನಿಮ್ಮ ಒಂದು ಕ್ವೆಶ್ಚನ್ ಪೇಪರ್ಸಲ್ಲಿ. ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ವಿಡಿಯೋ ಕೊನೆ ತನಕ ನೋಡಬೇಕು, ನನ್ನ ಜೊತೆ ಕ್ವಿಸ್ ಥರ ಆಡ್ತಾ ಹೋಗಬೇಕು, ಆನ್ಸರ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ತಿಳಿಸ್ಬೇಕು. ಓಕೆನಾ? ಸೊ ದ ಫಸ್ಟ್ ಆಂಗ್ಲೋ ಮರಾಠ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್. ಮೊದಲ ಆಂಗ್ಲೋ ಮರಾಠ ಯುದ್ಧವು ಯಾವ ಒಪ್ಪಂದದ ಜೊತೆಗೆ ನಾವು ಕೊನೆ ನೋಡ್ಬೋದು. ಬೇಸಿಕಲಿ ಏನು ಗೊತ್ತಾ ಮಕ್ಕಳೇ, ಯಾವುದೇ ಒಂದು ಯುದ್ಧ ಅಂತ ಅಂದಾಗ ಅದು ಒಂದು ಒಪ್ಪಂದದ ಜೊತೆಗೆ ಎಂಡ್ ಆಗುವಂಥದ್ದು. ಯಾವುದೇ ಯುದ್ಧ ತಗೊಳ್ಳಿ ನೀವು, ಆಯಿತಾ, ಒಂದು ಟ್ರೀಟಿ ಜೊತೆನೇ ಎಂಡ್ ಆಗುವಂಥದ್ದು. ಸೊ ಹಾಗಾಗಿ ಫಸ್ಟ್ ಆಂಗ್ಲೋ ಮರಾಠ ವಾರ್ ಯಾವ ಟ್ರೀಟಿ ಅಂತ ಕೇಳ್ತಾ ಇದ್ದಾರೆ, ಹೇಳ್ಬೋದಾ? ಗೆಸ್ ಮಾಡ್ತಾ ಇದ್ದೀರಾ ಅಥವಾ ಗೊತ್ತಾ, ಓದಿದ್ದೀರಾ? ಹಾಂ, ಓಕೆ. ಸೊ ಫಸ್ಟ್ ವರ್ಡ್ ಹೇಳ, ಫಸ್ಟ್ ಲೆಟರ್ ಬೇಸಿಕಲಿ ಎಸ್, ಅದಾದಮೇಲೆ ಎ, ಸಾ. Yes, so it is Salbai agreement. ಆಯ್ತಾ? ನೆಕ್ಸ್ಟ್ ಒನ್, ದ ಟ್ರೀಟಿ ದಟ್ ಎಂಡೆಡ್ ದ ಸೆಕೆಂಡ್ ಆಂಗ್ಲೋ ಮರಾಠ ವಾರ್. ಸೇಮ್ ನಾನು ಹೇಳಿದೆ ಅಲ್ಲ, ಇದಕ್ಕೂ ಒಂದು ಟ್ರೀಟಿ ಇದೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ. ಸೊ ಅದು ಯಾವ ಒಪ್ಪಂದ ಅಂತ ಹೇಳಬೇಕು ನೀವು, ಜಲ್ದಿ, ಬೇಗ ಬೇಗ. ಇದಕ್ಕೆ ಬಾ ಅಂತ ನೆನ್ಪಿಟ್ಕೊಂಡಿರ್ಬೋದು ನೀವು, ಸಾ ಬಾ. ಯಾ, ಸೊ ಎಸ್, ನೀವು ಹೇಳಿದ ಕರೆಕ್ಟೇ, ಟ್ರೀಟಿ ಆಫ್ ಬೆಸ್. ನಾನು ಆಮೇಲೆ ನೋಡ್ತೀನಿ, ನಾನು ನೋಡೋದಿಲ್ಲ ಅಂತ ಅನ್ಕೋಬೇಡಿ. ಪ್ರತಿಯೊಬ್ಬರ ಕಮೆಂಟು, ಪ್ರತಿಯೊಂದು ಏನೇನು ಹಾಕಿದ್ದೀರಾ, ಯಾರ್ಯಾರು ಹಾಕಿದ್ದೀರಾ ಅಂತ ಎಲ್ಲ ನೋಡ್ತೀನಿ. ಓಕೆ, ಸೊ ಯಾರ್ಯಾರೆಲ್ಲ ಬೆಸ್ಸನ್ ಅಂತ ಹೇಳಿದ್ರು, ವೆರಿ ಗುಡ್, ಚಪ್ಪಾಳೆ. ನೆಕ್ಸ್ಟ್ ಒನ್, ಪಂಜಾಬ್ ವಾಸ್ ಮರ್ಜ್ ಇನ್ ಟು ದ ಬ್ರಿಟಿಷ್ ಎಂಪೈರ್ ಬೈ. ಸೊ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಯಾರು ವಿಲೀನ ಮಾಡಿಕೊಂಡ್ರು ಅಂತ ಕ್ವೆಶ್ಚನ್ನು. ಎಕ್ಸ್ಟೆನ್ಷನ್ ಚಾಪ್ಟ್ರಲ್ಲಿ ನಿಮಗೆ 2 ಫೇಮಸ್ ಹೆಸರುಗಳು ಬರುತ್ತೆ ಮಕ್ಕಳೇ, ಗವರ್ನರ್ ಜನರಲ್ಸ್ದು. ಒಬ್ಬರು ವೆಲೆಸ್ಲಿ, ಇನ್ನೊಬ್ಬರು ಡಾಲ್ಹೌಸಿ. ಸೊ ಇವರಿಬ್ಬರಲ್ಲಿ ಒಬ್ಬರಾಗಿರಬೇಕು. ಯಾರಿರ್ಬೋದು? ಎಸ್, so Dalhousie is the right answer. Next one, Dash was the descendant of Shivaji. So ಶಿವಾಜಿಯ ವಂಶಸ್ಥರಾಗಿರ್ತಾರೆ ಇವರು. ಮೂರನೇ ಆಂಗ್ಲೋ ಮರಾಠ ಯುದ್ಧದ ಟೈಮಿಗೆ ಕಾಣಿಸ್ಕೋತಾರೆ ಬೇಸಿಕಲಿ. ಯಾರು ಅಂತ ಹೇಳ್ಬೋದಾ? ಜಲ್ದಿ ಜಲ್ದಿ ಬೇಗ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಾ? ಎಸ್, ಸೊ ಪ್ರತಾಪ ಸಿಂಹ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಒನ್, ದ ಒನ್ ಹೂ ಬಿಕೇಮ್ ದ ಪೇಶ್ವಾ ಆಫ್ಟರ್ ದ ಫಸ್ಟ್ ಆಂಗ್ಲೋ ಮರಾಠ ವಾರ್. ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವಾ ಆದವರು ಯಾರು ಅಂತ ಕೇಳ್ತಾ ಇದ್ದಾರೆ, ಹೇಳ್ಬೋದಾ? ಸೊ ಬೇಸಿಕಲಿ ಈ ಚಾಪ್ಟ್ರಲ್ಲಿ ಮರಾಠರು ಅಂತ ಬಂದಾಗ ಮೋಸ್ಟ್ ಫೇಮಸ್ ಬಂದ್ಬಿಟ್ಟು ಬಾಜಿರಾವ್, ರಾಘವ ಕೂಡ ಬರ್ತಾರೆ. ಅದಾದಮೇಲೆ ಎಸ್, ಸೊ ಮಾಧವರಾವ್. ಓಕೆ, ಸೊ ಮಾಧವರಾವ್ ದ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಒನ್ ಹೂ ಇಂಪ್ಲಿಮೆಂಟೆಡ್ ದ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ವಾಸ್. ಸೊ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು? ಇದು ಕೂಡ ಈಸಿ, ನಾನು ಹೇಳಿದೆ ಇಬ್ಬರು ಫೇಮಸ್ ಪರ್ಸ್ನಾಲಿಟೀಸ್ ಬರ್ತಾರೆ ಅಂತ. ಒಬ್ಬರು ಡಾಲ್ಹೌಸಿ, ಇನ್ನೊಬ್ಬರು ವೆಲೆಸ್ಲಿ. ಸೊ ಅವರಿಬ್ಬರಲ್ಲಿ ಒಬ್ಬರಾಗಿರಬೇಕು ಅಲ್ವಾ? ಸೊ ಯಾರು ಸಬ್ಸಿಡರಿ ಅಲಯನ್ಸ್ಗೆ? ಎಸ್, ಸೊ ಇಟ್ ಇಸ್ ವೆಲೆಸ್ಲಿ. ನೆಕ್ಸ್ಟ್ ಒನ್, ದ ವಾರ್ ದ್ಯಾಟ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಸಾಲ್ಬಾಯ್ ವಾಸ್. ಸೊ ಇದು ಬೇಸಿಕಲಿ ಯಾಕೆ ಈ ಕ್ವೆಶ್ಚನ್ ಹಾಕಿದ್ದೀನಿ ಅಂತ ಅಂದರೆ ಮಕ್ಕಳೇ, ಈ ಕ್ವೆಶ್ಚನ್ನು ಬೇರೆ ಬೇರೆ ರೀತಿಯಲ್ಲೂ ಕೇಳ್ಬೋದು. ಸೊ ಅದು ನಿಮಗೆ ಗೊತ್ತಿರಲಿ, ಅರಿವಿರಲಿ ಅಂತಲೇ ನಾನು ಇಲ್ಲಿ ಹಾಕಿದ್ದೀನಿ. ಕ್ವೆಶ್ಚನ್ ಪೇಪರಲ್ಲಿ ಆ ಥರನೂ ಕೇಳಿದ್ದಾರೆ, ಈ ಥರನೂ ಕೇಳಿದ್ದಾರೆ. ಆಯಿತಾ? ಸೊ ಸಾಲ್ಬಾಯ್ ಒಪ್ಪಂದದೊಂದಿಗೆ ಕೊನೆಗೊಂಡ ಯುದ್ಧ. ಸೊ ಬೇಸಿಕಲಿ ನಿಮ್ಗೆ ಯುದ್ಧನೂ ಗೊತ್ತಿರಬೇಕು, ಟ್ರೀಟಿನೂ ಗೊತ್ತಿರಬೇಕು. ಆಯಿತಾ? ಸೊ ಫಸ್ಟ್ ಆಂಗ್ಲೋ ಮರಾಠ ವಾರ್, ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ನೆಕ್ಸ್ಟ್ ಒನ್, ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಪಾಲಿಸಿ ವಾಸ್ ಇಂಪ್ಲಿಮೆಂಟೆಡ್ ಬೈ. ಆಲ್ರೆಡಿ ಒಂದು ವಿಷಯಕ್ಕೆ ಈ ಹೆಸರು ಬಂದಿದೆ, ಬಟ್ ಇದು ಬೇರೆ ವಿಷಯ ನಾನು ಹೇಳ್ತಾ ಇರೋ ಅಂಥದ್ದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಆಯಿತಾ? ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನೀತಿಯನ್ನು ಜಾರಿಗೆ ತಂದವರು. ಇದನ್ನು ಕನ್ನಡದಲ್ಲಿ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತ ಕೂಡ ಹೇಳ್ತೀವಿ. ಯಾರು ತಿಳಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ? ಎಸ್, ಸೊ ಇಟ್ ಇಸ್ ಡಾಲ್ಹೌಸಿ. ಆಯಿತಾ? ಸೊ ಪಂಜಾಬ್ ವಿಲೀನ ಮಾಡಿದವರು ಇವರೇ, ಆ್ಯಂಡ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಈ ನೀತಿ ತಂದವರು ಇವರೇ. ಸೊ ಎರಡಕ್ಕೂ ಆನ್ಸರ್ ಡಾಲ್ಹೌಸಿ. ಓಕೆ, ನೆಕ್ಸ್ಟ್ ಒನ್, ದ ಬ್ರಿಟಿಷ್ ಅಬಾಲಿಷ್ ದ ಪೇಶ್ವಾ ಪೋಸ್ಟ್ ಆ್ಯಂಡ್ ಗ್ರಾಂಟೆಡ್ ಪೆನ್ಷನ್ ಟು. ಸೊ ಯಾರಿಗೆ ಪೇಶ್ವಾ, ಬೇಸಿಕಲಿ ಇವರು ಪೇಶ್ವಾ ಆಗಿರ್ತಾರೆ. ಆಯಿತಾ? ಇಲ್ಲ ಆನ್ಸರ್ ಬರೋ ಅಂಥವ್ರು ಪೇಶ್ವಾ ಆಗಿರ್ತಾರೆ.
ಥರ್ಡ್ ಆಂಗ್ಲೋ ಮರಾಠ ವಾರ್ ಅಷ್ಟೊತ್ತಿಗೆ ಬ್ರಿಟಿಷ್ ಅವ್ರು ಏನು ಮಾಡ್ತಾರೆ, ಈ ಪೇಶ್ವಾ ಪಟ್ಟನ ರದ್ದುಗೊಳಿಸ್ತಾರೆ. ರದ್ದುಗೊಳಿಸಿದಾಗ ಯಾರಿಗೆ ಪಿಂಚಣಿಯನ್ನು ಕೊಡ್ತಾರೆ ಅಂತ, ಪೆನ್ಷನನ್ನು ಕೊಡ್ತಾರೆ ಅಂತ, ಅದು ಆನ್ಸರ್ ಆಯಿತಾ. ಸೊ ಯಾರದು, ನಾನು ಆಲ್ರೆಡಿ ಹೇಳಿದೆ ಫೇಮಸ್ ಪರ್ಸ್ನಾಲಿಟೀಸ್ ಯಾರ್ಯಾರಿದ್ರು ಮರಾಠರಲ್ಲಿ ಅಂತ, ಅದರಲ್ಲಿ ಒಬ್ರು ಇವರು. ಹೇಳ್ಬೋದಾ, ತಿಳಿಸಿದ್ರಾ? ಎಸ್. ಸೊ ದಿ ಆನ್ಸರ್ ಇಸ್ ಬಾಜಿರಾವ್ ದ ಸೆಕೆಂಡ್, ಬಾಜಿರಾವ್ ಸೆಕೆಂಡ್ ಆಯ್ತಾ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ದಾಲ್ಹೌಸಿ. 10th ಒನ್ ಮಕ್ಕಳೇ ಆಯ್ತಾ. ಸೊ ದಾಲ್ಹೌಸಿ ಯೂಸ್ ಡ್ಯಾಶ್ ಪಾಲಿಸಿ ಆಸ್ ಅ ಪೊಲಿಟಿಕಲ್ ವೆಪನ್ ಟು ಎಕ್ಸ್ಪ್ಯಾಂಡ್ ಬ್ರಿಟಿಷ್ ಕಂಟ್ರೋಲ್. ಅಗೇನ್ ಇಟ್ಸ್ ದ ಸೇಮ್ ಟೈಪ್ ಆಫ್ ಕ್ವೆಶನ್. ಸೊ ನಾವು ಸಾಲ್ಬಾಯ್ ನೋಡಿದ್ವಲ್ಲ, ಅದೇ ರೀತಿಯಾದಂಥ ಕ್ವೆಶನ್. ಸೊ ಕ್ವೆಶನನ್ನು ಆನ್ಸರಲ್ಲಿ ಹಾಕ್ಬೋದು ಅಥವಾ ಆನ್ಸರನ್ನು ತೊಗೊಂಡು ಕ್ವೆಶನ್ ಆಗಿ ಮಾಡ್ಬೋದು ಆಯಿತಾ. ಸೊ ಇದೆಲ್ಲ ರಿಪೀಟ್ ಆಗಿರೋ ಅಂಥ ಕ್ವೆಶನ್ಸು ನಿಮ್ಮ PYQPsಲ್ಲಿ. ಬ್ರಿಟಿಷ್ ನಿಯಂತ್ರಣವನ್ನು ವಿಸ್ತರಿಸಲು ದಾಲ್ಹೌಸಿ ಡ್ಯಾಶ್ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸ್ತಾರೆ. ಯಾವುದು? ಇಷ್ಟೊತ್ತಾಗಲೇ ನೀವು ಟಕ ಅಂತ ಆನ್ಸರ್ ಹೇಳಿರಬೇಕು, ಬಿಕಾಸ್ ಆಲ್ರೆಡಿ ಬಂದಿದೆ ಈ ಕ್ವೆಶನು. ಹೇಳಿದ್ರಾ, ತಿಳಿಸಿದ್ರಾ? ಎಸ್. ಸೊ ದಿ ಆನ್ಸರ್ ಇಸ್ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಗೊತ್ತಾಯ್ತಲ್ಲ ಮಕ್ಕಳೇ, ದೀಸ್ ವೇರ್ ದ ಟಾಪ್ 10 ಕ್ವೆಶನ್ಸ್. ಆ್ಯಂಡ್ ಈ ಕ್ವೆಶನ್ಸ್ನ ಹೇಗಾದರೂ ಕೇಳ್ಬೋದು, ಅದು ಕೂಡ ಗೊತ್ತು ಮಾಡ್ಕೊಂಡಿದ್ದೀರಾ ನೀವು. ಒಂದೇ ಕ್ವೆಶನ್ನ 2-3 ರೀತಿಯಲ್ಲಿ ಕೇಳ್ಬೋದು ಆಯಿತಾ. ಆ್ಯಂಡ್ ಎಕ್ಸ್ಟೆನ್ಷನ್ ಚಾಪ್ಟರ್ ಅಂದಿದ ತಕ್ಷಣ ದೀಸ್ ಆರ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತಲೇ ನೀವು ಅನ್ಕೋಬಹುದು. ಓಕೆ, ಸೊ ಆಲ್ 10 ಡನ್, ಕಮೆಂಟ್ ಡೌನ್ ದ ಸ್ಕೋರ್. ಸೊ ಎಷ್ಟು ಬಂದಿದೆ ಔಟ್ ಆಫ್ 10? 10 ಔಟ್ ಆಫ್ 10ನ, 5 4 1 0 9 ಏನೇ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ನೀವು. ಓಕೆನಾ? ಎಸ್ ಮಕ್ಕಳೇ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದಿರಾ, ಎಲ್ಲರೂ ಆನ್ಸರ್ಸ್ ಹೇಳಿದಿರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಮೇಲೆ ಹೋಗಿ ನೋಡ್ತೀನಿ ಆಯಿತಾ. ಸೊ ಈ ಒಂದು ಕ್ವಿಸ್ ಟೈಪ್ ಆಫ್ ವಿಡಿಯೋ ನಿಮ್ಗೆ ಯಾವುದೇ ರೀತಿ ಇಷ್ಟ ಆಗಿದ್ರು ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.